ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗುರುಜಿ, ಇನ್ನು ನಾಳೆ ನಡೆಯುವಂತಹ ಗ್ರಹಣ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ, ಮೊದಲಿಗೆ ಮೇಷ ರಾಶಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಖಂಡಿತ. ಈ ಒಂದು ಫಲಾಫಲಗಳು ಹೇಗೆ ಅಂತ ಹೇಳಿದ್ರೆ, ಜನರಲ್ ಆಗಿ ಇರುವಂಥ ಫಲಗಳು ಅವರವರ ಜಾತಕದ ಅನುಗುಣವಾಗಿ, ಅವರವರ ಲಗ್ನದ ಅನುಗುಣವಾಗಿ ಇದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಹೀಗೆ ಜನರಲ್ ಆಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ಹೇಳಿ ನೋಡೋಣ. ವಿಶೇಷವಾಗಿ ಈ ಒಂದು ಗ್ರಹಣ ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಉಭಾ ನಕ್ಷತ್ರ ಸಿಂಹ ರಾಶಿಯಲ್ಲಿ ಪ್ರಾರಂಭವಾಗ್ತದೆ. ಅದೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರುತ್ತದೆ. ಹಾಗಾಗಿ ಷಷ್ಟಾಷ್ಟಕ ದ್ವಾದಶ, 6ನೇ ಮನೆ, 8ನೇ ಮನೆ, 12ನೇ ಮನೆ ಇವೆಲ್ಲ ರಂಧ್ರಸ್ಥಾನಗಳು ಅಂತ ಕರೀತಾರೆ ಜಾತಕರಿಗೆ, ಜ್ಯೋತಿಷ ರೀತಿಯಲ್ಲಿ. ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಭಯ ಬೀಳುವಂಥ ಸ್ಥಿತಿಯಲ್ಲಿ ಆಗ್ಬಿಟ್ಟಿದೆ ಫಲಾಫಲಗಳೆಲ್ಲ ನೋಡಿದಾಗ. ಹಾಗಾಗಿ ಇದನ್ನೆಲ್ಲ ನಮ್ಮ ಜಾತಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಮಾತ್ರ ಇದು ಒಂದು ಫಲಗಳು ಸಿಗ್ತದೆ. ಇದು ಗೋಚಾರ ರೀತಿಯಲ್ಲೂ ಇದೆ. ಇದನ್ನು ಆವಾಗಲೇ ಹೇಳಿದಾಗ ದೇಶದಿಂದ ಹಿಡಿದು ಒಬ್ಬ ಮನುಷ್ಯನ ಮನಸ್ಸಿನವರೆಗೂ ಕೂಡ ಇದರ ಪ್ರಭಾವ, ವ್ಯತಿರಿಕ್ತ ಪರಿಣಾಮಗಳು, ಶುಭಾಶುಭ ಫಲಗಳು ಬರ್ತದೆ ಅಂತೇಳಿ. ಹಾಗಾಗಿ ಒಂದಿಷ್ಟು ಅದರ ಪರಿಣಾಮವನ್ನು ನೋಡಿದಾಗ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಕುಜ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಮೇಷರಾಶಿಯವರಿಗೆ ಮಿಶ್ರ ಫಲನೇ ಹೇಳಬೇಕಾಗ್ತದೆ. ಅಷ್ಟಾಗಿ ಒಳ್ಳೆ ಫಲ ಇಲ್ಲ. 2 ಶುಭಾಶುಭ ಫಲಗಳು ಸ್ವಲ್ಪ ಇದೆ. ಏನಾದರೂ ಕೆಲಸಗಳು ನಿಂತು ಹೋಗಿದರೆ ಅದರ ಕೆಲಸ ಒಂದು ಮುಂದುವರಿಯುವಂಥದ್ದಾಗ್ತದೆ. ಅನಂತರ ದಶಮಾದಲ್ಲಿರೋದ್ರಿಂದ ಏನಾಗುತ್ತೆ, ಅಷ್ಟಮ ಭಾವ ಕುಜ ಇರೋದ್ರಿಂದ ಏನಾಗುತ್ತೆ, ರಕ್ತದ ಒಂದು ದೋಷಗಳು ಬರುತ್ತದ್ದು ಆಗುವಂಥದ್ದಾಗುತ್ತೆ. ಆಮೇಲೆ ಯಾವುದಾದ್ರೂ ಒಂದು ಹಣ ಇತ್ಯಾದಿಗಳು ಬರಬೇಕಾದ್ರೆ ಈ ಒಂದು ಫಲದಿಂದ ಅವರಿಗೆ ವಾಪಸ್ ಸಿಗ್ತದೆ ಆಗ್ತದೆ. ಮುಂದೆ ತಂದೆಯವರಿಂದ ಲಾಭ ಆಗುವಂಥದ್ದು, ಅವರಿಗೆ ಆಶೀರ್ವಾದ, ಅವರೊಂದು ಸಪೋರ್ಟ್, ಅದರ ಕೆಲಸಕ್ಕೆ ಅದೆಲ್ಲ ಈಗ ಇಷ್ಟೊಂದು ದಿವಸ ಇಲ್ಲದೇ ಇದ್ರೂ ಕೂಡ ಆಯ್ತಪ್ಪ ಈಗ ಮಾಡಿಕೊಡ್ತೇನೆ ಅನ್ನೋ ಒಂದು ಅಭಯ ಹಸ್ತ ಕೊಡುವಂಥದ್ದಾಗೋದು ಇವೆಲ್ಲ ಆಗುತ್ತೆ. ಅನಂತರ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗುವಂಥದ್ದು ಅದರ ಒಂದು ವಿಷಯಕ್ಕೆ, ಆ ರೀತಿಯಾಗಿ ಮೇಷರಾಶಿಯವರಾಗುತ್ತೆ. ಆಮೇಲೆ ಮದುವೆಯ ಪ್ರಯತ್ನಗಳಲ್ಲಿ ಅಷ್ಟಾಗಿ ಫಲ ಇಲ್ಲದೇ ಇದ್ರೂ ಕೂಡ ಈಗ ಅದರ ಒಂದು ಮುಂದುವರಿಕೆ ಇದೆಲ್ಲ ಮೇಷರಾಶಿಯವರಿಗೆ, ಮತ್ತು ಸ್ವಲ್ಪ ಧನಾಗಮ ಆಗುವಂಥದ್ದು ಇದೆಲ್ಲ ಮೇಷರಾಶಿಯವರಿಗೆ ಒಂದು ಶುಭಾಶುಭ ಫಲಗಳು 2 ಮಿಶ್ರದಾಯಕವಾಗಿ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಖಂಡಿತ ಗುರುಜಿ. ಇನ್ನು ವೃಷಭ ರಾಶಿಯ ಫಲಾಫಲಗಳ ಬಗ್ಗೆ ತಿಳಿಸಿ. ಲಗ್ನಾಧಿಪತಿ ಶುಕ್ರ ವೃಷಭಕ್ಕೆ ರಾಶ್ಯಾಧಿಪತಿ ಶುಕ್ರನಾಗಿರ್ತಾನೆ. ಏಕಾದಶದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಆದರೂ ಕೂಡ ವೃಷಭ ರಾಶಿಯವರಿಗೆ ದೋಷಕಾರಕನಾಗಿರ್ತಾನೆ. ಈ ಗ್ರಹಣ ಫಲ ಅಷ್ಟಾಗಿ ಒಳ್ಳೆಯದಿಲ್ಲ ಅಂತ ಹೇಳ್ತಕ್ಕಂಥದ್ದು. ನಂತರ ಹಣದ ಕೊರತೆ ಸ್ವಲ್ಪ ಕಾಣ್ತಾ ಹೋಗುತ್ತೆ ಹಣದಲ್ಲಿ. ಮತ್ತು ಅನಿರೀಕ್ಷಿತ ಖರ್ಚು ಆಗುವಂಥದ್ದು, ಗೊತ್ತಿರೋದಿಲ್ಲ, ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥದ್ದು, ಯಾರಿಗೂ ಮಾತು ಕೊಡುವಂಥದ್ದು, ಆ ಥರದೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೋದು. ಮತ್ತು ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದಾಗ್ಬೋದು. ಅದರ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ. ಮತ್ತು ಆಹಾರ ವಿಹಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ. ಅನಂತರ ಮಕ್ಕಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣಬಹುದು. ವೃಷಭ ರಾಶಿಯವರ ಮಕ್ಕಳಲ್ಲಿ ಅವರಿಂದ ಸ್ವಲ್ಪ ಅನುಕೂಲ ಇದೆ. ಆ ರೀತಿಗಳಲ್ಲಿ ಮದುವೆ ಪ್ರಯತ್ನಗಳು ಲಭ್ಯವಾಗ್ತದೆ. ಮತ್ತು ಸ್ವಲ್ಪ ಅಡೆತಡೆಗಳು ಕೆಲಸಗಳಲ್ಲಿ, ಆ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಏನೋ ಸ್ವಲ್ಪ ತಡೆ ಆಗ್ತದೆ. ಹಾಗಾಗಿ ಈ ಒಂದು ಫಲದಿಂದ ಆ ಅಡೆತಡೆಗಳು ನಿವಾರಣೆ ಆಗಬೇಕು. ಅದಕ್ಕೋಸ್ಕರ ದೇವಿಯ ಆರಾಧನೆ ಮತ್ತು ಓಂ ನಮಃ ಶಿವಾಯ ಒಂದು ಪಂಚಾಕ್ಷರಿ ಮಂತ್ರವನ್ನು ಈ ಗ್ರಹಣ ಕಾಲದಲ್ಲಿ ಜಪ ಮಾಡೋದ್ರಿಂದ ಈ ದೋಷಗಳು ನಿವಾರಣೆ ಆಗ್ತದೆ. ಖಂಡಿತ ಗುರುಜಿ. ಇನ್ನು ಮಿಥುನ ರಾಶಿಯ ಫಲ ಹೇಗಿದೆ ಅಂತ? ಇದರ ಸ್ವಲ್ಪ ಶುಭ ಫಲ ಇದೆ. ಹಾಗಾಗಿ ಲಗ್ನದಲ್ಲಿ ರಾಶಿಯಲ್ಲಿ ಗುರು ಇದ್ದಾನೆ. ನಿರಂತರದಲ್ಲಿ ಬುಧ ನವಮದಲ್ಲಿರೋದ್ರಿಂದ ಗುರುವಿಗೆ ಮತ್ತು ಆ ಒಂದು ರಾಶಿಯವರಿಗೆ ಮನಸ್ಸಿನಲ್ಲಿ ಸ್ವಲ್ಪ ಬೇಸರದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲಪ್ಪ ಅಂಥೇಳಿ ಮನೋವ್ಯಾಧಿವಾಗುವಂಥದ್ದು, ಮಾನಸಿಕವಾಗಿ ಖಿನ್ನತೆ ಇರುವಂಥದ್ದು ಆಗ್ಬೋದು. ಅನಂತರ ಅದರಲ್ಲಿ ಮತ್ತೆ ಏನಾಗುತ್ತೆ, ಯಾವುದೋ ಕೆಲಸಗಳು ನಿಂತೋಗಿದೆ ಇದೆಲ್ಲ ಸ್ವಲ್ಪ ಪ್ರಾರಂಭವಾಗಿ ಶುರುವಾಗ್ತದೆ. ಮತ್ತು ಶತ್ರುಗಳ ನಿವಾರಣೆ ಆಗ್ತದೆ ಮಿಥುನ ರಾಶಿಯವರಿಗೆ. ಮತ್ತು ಎಲ್ಲಿ ಅವಮಾನ ಇತ್ಯಾದಿಗಳಾಗಿತ್ತು ಅಲ್ಲಿ ಸನ್ಮಾನ ಆಗುವಂಥದ್ದಾಗತ್ತೆ. ಈ ರೀತಿಯಾಗಿ ಶುಭ ಫಲಗಳನ್ನು, ಮತ್ತು ವಿಶೇಷವಾಗಿ ಈ ಸಿನಿಮಾ ರಂಗದಲ್ಲಿ ಇರುವಂಥವರಿಗೆ ಒಳ್ಳೆಯ ಫಲಗಳು ಮಿಥುನ ರಾಶಿಯಲ್ಲಿದ್ದವರಿಗೆ, ಮತ್ತು ಕಲಾ ಇತ್ಯಾದಿಗಳಿರೋರಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಅನುಕೂಲ ಇದೆ. ಹಾಗಾಗಿ ಅವರು ವಿಷ್ಣುವಿನ ಆರಾಧನೆ, ಮಹಾವಿಷ್ಣವೇ ನಮಃ ಅಥವಾ ಶ್ರೀಕೃಷ್ಣಾಯ ನಮಃ ಈ ಜಪಗಳನ್ನು ಮಾಡೋದ್ರಿಂದ ಈ ದೋಷ ಫಲಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಖಂಡಿತ ಗುರುಜಿ. ಇನ್ನು ಕಟಕ ರಾಶಿಯ ಫಲಗಳು ಹೇಗಿದೆ ಅಂತ? ಕರ್ಕಾಟಕ ರಾಶಿಯವರಿಗೆ ಇದು ಕೂಡ ಮಿಶ್ರ ಫಲ. 2 ಶುಭಾಶುಭ ಫಲಗಳಿದೆ. ಸ್ವಲ್ಪ ಹೆಚ್ಚಿನ ಜಾಗೃತೆ ವಹಿಸಬೇಕು ಆರೋಗ್ಯ ವಿಚಾರದಲ್ಲಿ. ಅನಂತರ
ಹಲ್ಲಿನ ಸಮಸ್ಯೆಗಳು ಬರುವಂಥದ್ದಾಗ್ಬೋದು, ಮತ್ತು ಕಣ್ಣಿನ ಸಮಸ್ಯೆಗಳು ಬರುವಂಥದ್ದಾಗ್ಬೋದು, ಮತ್ತು ಬುಧನ ಒಂದು ಸಮಸ್ಯೆಯಿಂದ ಅವರಿಗೆ ವಾಕ್ ಚಾತುರ್ಯ, ಮಾತು ಕೊಡುವಂಥದ್ದಲ್ಲಿ ಬಹಳ ನಿಗವಾಗಿರಬೇಕು, ಬಹಳ ಗಮನ ಇಟ್ಟು ಮಾತು ಕೊಡುವಂಥದ್ದು, ಅಥವಾ ಯಾವುದೋ ಒಂದು ಸೈನ್ ಮಾಡುವಂಥದ್ದಾಗ್ಬೋದು, ಅದೆಲ್ಲ ಪಾರ್ಟ್ನರ್ಶಿಪ್ ಮಾಡುವಂಥದ್ದಾಗ್ಬೋದು, ಅದರ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ತಾಯಿಯ ಒಂದು ಆರೋಗ್ಯದ ಬಗ್ಗೆ ಗಮನ ಇರಬೇಕು. ತಂದೆಯಿಂದ ಅವರಿಗೆ ಅನುಕೂಲ ಕೂಡ ಇದೆ, ಮತ್ತು ಬಂಧು ಮಿತ್ರರಿಂದ ಸ್ವಲ್ಪ ಅನುಕೂಲ ಇದೆ. ಆದರೆ ಏನೇ ಇದ್ರೂ ಕೂಡ ಒಂದು ಚಿಂತೆಯಿಂದ ಇವರು ಹೊರಗೆ ಬರೋದಿಲ್ಲ. ಈ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ನಾವು ನೋಡಬಹುದು. ಖಂಡಿತ ಗುರುಜಿ. ಇನ್ನು ಸಿಂಹ ರಾಶಿಯ ಫಲಗಳ ಬಗ್ಗೆ ತಿಳಿಸಿ. ವಿಶೇಷವಾಗಿ ಸಿಂಹರಾಶಿಗೆ ಈ ರೀತಿಯಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಹೆಚ್ಚಿನ ಒಂದು ದೋಷ ಸಿಂಹರಾಶಿಯ ಒಂದು ರಾಶಿಗೆ ಬರ್ತದೆ. ಹಣದಲ್ಲಿ ಸ್ವಲ್ಪ ಏರುಪೇರತೆ ಇರುವಂಥದ್ದು, ದಂಪತಿಗಳಲ್ಲಿ ಸ್ವಲ್ಪ ವೈಮನಸ್ಸೆ ಇರುವಂಥದ್ದು, ಇವೆಲ್ಲ ದೋಷಗಳಿದ್ದರೂ ಕೂಡ ಅದಕ್ಕೆಲ್ಲ ಪರಿಹಾರ ಮಾರ್ಗ ಇದೆ ನಮ್ಮ ಜ್ಯೋತಿಷದಲ್ಲಿ. ದೇವತಾ ಆರಾಧನೆಯನ್ನು ಮಾಡುವಂಥದ್ದು, ಓಂ ನಮಃ ಶಿವಾಯ, ಶಿವ ಪಂಚಾಕ್ಷರಿ ಜಪವನ್ನು ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಆರೋಗ್ಯದಲ್ಲಿ ಏರ್ಪೇರು ಇರುವಂಥದ್ದು. ಆಮೇಲೆ ಏನೋ ಈ ರೀತಿಯಾಗಿ ದೋಷಗಳಿದ್ದರೂ ಕೂಡ ಒಂದು ಹೊಸ ಮಾರ್ಗ ಕಾಣುತ್ತೆ. ಇಲ್ಲಪ್ಪ ನಾನು ಹೀಗೆ ಹೋದರೆ ಇಲ್ಲಿ ನಾನು ಚೇತರಿಸ್ಕೊಳ್ಳಬಹುದು ಅನ್ನೋದನ್ನ ಸಿಂಹರಾಶಿ ಇವೆಲ್ಲ 3 ತಿಂಗಳುಗಳ ಕಾಲ ಈ ಫಲಾಫಲಗಳು, ಶುಭ ಫಲಗಳು ಅಥವಾ ಅಶುಭ ಫಲಗಳು ಅವ್ರನ್ನ ಕಾಡ್ತಾ ಹೋಗ್ತದೆ. ಹಾಗಾಗಿ ಶ್ರೀರಾಮ ಮಂತ್ರ ಜಪ ಮಾಡೋದ್ರಿಂದ ಈ ದೋಷಗಳಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಖಂಡಿತ ಗುರುಜಿ. ಇನ್ನು ಕನ್ಯಾ ರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ದೋಷಕಾರಿಯಾಗೇ ಇದೆ. ಅನಂತರಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತು ಹೊಟ್ಟೆಯಲ್ಲಿ ಅಜೀರ್ಣ ಸಮಸ್ಯೆ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು. ಆಮೇಲೆ ಎಷ್ಟೇ ದುಡ್ಡಿದ್ರೂ ಕೂಡ ನಮಗೆ ದುಡ್ಡು ಕಾಣ್ತಾ ಇದ್ದರೂ ಅದು ವ್ಯತಿರಿಕ್ತವಾಗಿ ಖರ್ಚಾಗುವಂಥದ್ದಾಗ್ಬೋದು. ಇವೆಲ್ಲ ಈ ಒಂದು ಕನ್ಯಾ ರಾಶಿಯವರಿಗೆ ನೋಡ್ಬೋದು. ಹಾಗೆ ಮದುವೆ ಪ್ರಯತ್ನಗಳನ್ನು ಇವರು ಮಾಡಿದ್ರೆ ಈಗ ಸಫಲವಾಗ್ತದೆ. ಮಿಶ್ರ ಫಲಗಳು. ದಾಂಪತ್ಯದಲ್ಲಿ ಏನೋ ಸ್ವಲ್ಪ ವಿರಸ ಇದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅನುಕೂಲವಾಗುವಂಥದ್ದು, ಈ ಒಂದು ಗ್ರಹಣ ಫಲದಿಂದ ಅನುಕೂಲವಾಗುವಂಥದ್ದು, ಇದೆಲ್ಲವೂ ಕೂಡ. ಆಮೇಲೆ ಗಣಪತಿ ಆರಾಧನೆಯನ್ನು ಇವರು ಮಾಡೋದ್ರಿಂದ ಈ ದೋಷಗಳು ನಿವಾರಣೆ ಮಾಡ್ಕೊಳ್ಬಹುದು. ಖಂಡಿತ ಗುರುಜಿ. ಇನ್ನು ಕನ್ಯಾ ರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಕನ್ಯಾ ರಾಶಿಯು ಕೂಡ ದೋಷಕಾರಕವಾಗ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಆರೋಗ್ಯದಲ್ಲಿ ಎಲ್ಲ ರಾಶಿಯವರಿಗೂ ಕೂಡ ಇದರ ಫಲವೇ ಇದ್ದೇ ಇರ್ತದೆ. ಅನಂತರ ದಾಂಪತ್ಯದಲ್ಲಿ ಏರುಪೇರಾಗುವಂಥದ್ದಾಗ್ಬೋದು, ಮತ್ತು ಉದ್ಯಮಿಗಳಿಗೆ ಸ್ವಲ್ಪ ವ್ಯವಹಾರದಲ್ಲಿ ಅನುಕೂಲ ಇದೆ, ಆಯಿತಾ. ಅನಂತರ ಮಾತು ಕೊಡಬೇಕಾದ್ರೆ, ಯಾರ ಜೊತೆ ಇಲ್ಲಿ ಸೇರಿ ವ್ಯವಹಾರವನ್ನು ಮಾಡಬೇಕಾದ್ರೆ ಇವೆಲ್ಲವೂ ಕೂಡ ಬಹಳ ದೋಷಯುಕ್ತವಾಗಿರ್ತದೆ. ಅದರ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಮತ್ತು ಓಡಾಡುವ ಸಂದರ್ಭದಲ್ಲಿ ಅಪಘಾತಗಳು ಇತ್ಯಾದಿಗಳಲ್ಲಿ ಸ್ವಲ್ಪ ಗಮನವನ್ನು ಹೆಚ್ಚು ಕೊಟ್ಟು ಅದಕ್ಕೆ ರಕ್ಷಣೆಯನ್ನು, ಶಿರಸ್ಥಾನ ಇತ್ಯಾದಿಗಳನ್ನು ಧರಿಸಿ ಹೋಗೋದ್ರಿಂದ ಅದರ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಖಂಡಿತ ಗುರುಜಿ. ಇನ್ನು ತುಲಾ ರಾಶಿಗೆ ಹೇಗಿದೆ ಈ ಒಂದು ಗ್ರಹಣದ ಎಫೆಕ್ಟ್ ಅಂತ? ಇದರಲ್ಲೂ ಕೂಡ ತುಲಾರಾಶಿಯರ ಗರ್ಭಿಣಿಯರಿಗೆ ಸ್ವಲ್ಪ ಇದರ ಪ್ರಭಾವ ಹೆಚ್ಚಿರ್ತದೆ. ಸೋಂಕಾಗುವಂಥದ್ದಾಗ್ಬೋದು, ಅನಂತರ ಮನೋವ್ಯಾಧಿಗಳು ಆಗುವಂಥದ್ದಾಗ್ಬೋದು. ಆಮೇಲೆ ಮಕ್ಕಳ ಬಗ್ಗೆ ಬಹಳ ಚಿಂತನೆ ಬಹಳ ಹೆಚ್ಚಾಗುವಂಥದ್ದು, ಮಕ್ಕಳಿಂದ ಕೆಲವೊಂದು ಆರೋಪ ಬರುವಂಥದ್ದು, ಇದೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ಆನಂತರ ಕೃಷ್ಣಾಯ ನಮಃ, ಓಂ ನಮೋ ಭಗವತೆ ಕೃಷ್ಣಾಯ ನಮಃ ಅಂತ ಹೇಳಿ ಕೃಷ್ಣನ ಆರಾಧನೆ ಮಾಡೋದ್ರಿಂದ ಈ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಆಮೇಲೆ ಹೆಚ್ಚಿನ ಸುಖ ಕಂಡ್ರೂ ಕೂಡ, ಅಂದರೆ ಸುಖ ಕಾಣ್ತಾ ಇರುತ್ತೆ, ಅದನ್ನು ಅನುಭವಿಸುವ ಶಕ್ತಿ ಇವ್ರಿಗೆ ಇರೋದಿಲ್ಲ ಆ ರೀತಿ. ಮತ್ತೆ ಕಾಲುಗಳಿಗೆ ಏಟಾಗುವಂಥದ್ದು, ಇವೆಲ್ಲ ದೋಷಗಳನ್ನು ಕೊಡುತ್ತೆ. ಖಂಡಿತ ಗುರುಜಿ. ವೃಶ್ಚಿಕ ರಾಶಿಯ ಫಲ ಹೇಗಿದೆ ಅಂತ? ವೃಶ್ಚಿಕದಲ್ಲಿ ನೌಕರಿಯಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣಬಹುದು ಇವರಿಗೆ. ಮತ್ತು ವಿದೇಶದಲ್ಲಿರಿಗೆ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಫಾರಿನ್ ಇರತಕ್ಕಂಥವ್ರಿಗೆ ಕೆಲಸದಲ್ಲಿ ಏರುಪೇರಾಗುವಂಥದ್ದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು, ಅಲ್ಲೇ ಇರೋದು, ಆ ರೀತಿಯ ಸಮಸ್ಯೆಗಳು, ದೋಷಗಳು ವೃಶ್ಚಿಕ ರಾಶಿಯಲ್ಲಿ ಉಂಟಾಗ್ತಕ್ಕಂಥದ್ದು. ಅನಂತರ ಬೇಗ ಇನ್ಫೆಕ್ಷನ್ ಆಗುವಂಥದ್ದು, ಇವೆಲ್ಲ ವೃಶ್ಚಿಕ ರಾಶಿಯವರಿಗೆ. ಅನಂತರ ಅಪಘಾತಗಳಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಈ ರೀತಿಯಾಗಿ ವಿಶ್ಲೇಷಣೆಯನ್ನು ಮಾಡಬಹುದು. ಆಮೇಲೆ ಓಂ ನಮಃ ಶಿವಾಯ ಜಪವನ್ನು ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡಿಬಹುದು. ಖಂಡಿತ ಗುರುಜಿ. ಇನ್ನು ಧನುರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಧನಸ್ಸು ಗುರು ಅಧಿಪತಿಯಾಗಿರ್ತಾನೆ. ಯಾವುದಾದ್ರು ಕೆಲಸ ನಿಂತೋಗಿದ್ರೆ ಅದಕ್ಕೆ ಈಗ ಚಾಲನೆ ಸಿಗ್ತದೆ ಗುರುವಿನ ಅನುಗ್ರಹದಿಂದ. ಮದುವೆ ಕೆಲಸಗಳು ಮುಂದೆ ಹೋಗುವಂಥದ್ದಾಗ್ಬೋದು. ಆಮೇಲೆ ಸ್ವಲ್ಪ ಸಂಬಂಧದಲ್ಲಿ ಬಿರುಕುಂಟಾಗ್ತದೆ. ಒಡ ಹುಟ್ಟಿದವರಲ್ಲಿ, ಬಂಧು ಬಾಂಧವರಲ್ಲಿ ಏನೋ ಮಾತಾಡಿ ಅವರಲ್ಲಿ ಸಂಬಂಧಗಳಲ್ಲಿ ಬಿರುಕುಂಟಾಗುವಂಥದ್ದಾಗ್ಬೋದು. ಅನಂತರ ತಂಗಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಅವರ ಕಡೆ ಗಮನ ಕೊಡಬೇಕಾಗ್ತದೆ. ಅನಂತರ ಸ್ವಲ್ಪ ಹೊಸ ವಾಹನಗಳನ್ನು ತಗೊಳ್ಳುವಂಥದ್ದಿದ್ದರೆ ಈ ಕಾಲದಲ್ಲಿ ಅದು ಸಫಲವಾಗುತ್ತೆ ಅಂಥೇಳಿ. ಆಮೇಲೆ ಮಹಾವಿಷ್ಣುವಿನ ಆರಾಧನೆಯಿಂದ, ವಿಷ್ಣು ಸಹಸ್ರನಾಮ ಆರಾಧನೆಯಿಂದ ಈ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಖಂಡಿತ ಗುರುಜಿ. ಇನ್ನು ಮಕರ ರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಶನಿ ಅಧಿಪತಿಯಾಗಿರ್ತಕ್ಕಂಥದ್ದು.
ಮನೆಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ, ಅಂದರೆ ಹೊಸದಾಗಿ ಮನೆ ತೊಗೊಳ್ಬೇಕು ಅಥವಾ ಬಾಡಿಗೆ ಮನೆಗೆ ಬೇರೆ ಕಡೆ ಹೋಗಬೇಕು, ಆ ಥರದಲ್ಲಿ ಸೈಟು ಇತ್ಯಾದಿಗಳು ತೊಗೊಳ್ತಾ ಇದ್ದರೆ ಇದು ಒಳ್ಳೆಯ ಸಮಯ ಅಂತೇಳಿ ಹೇಳ್ಬೋದು. ಅನಂತರ ಮಕ್ಕಳ ವಿದೇಶದಲ್ಲಿ ಅವರಿಗೆ ಒಳ್ಳೆಯ ಫಲ ಸಿಗ್ತದೆ, ಅದು ಸಂತೋಷದಾಯಕ, ಅವರ ರಿಸಲ್ಟ್ ಇರ್ಬೋದು, ಅದೆಲ್ಲ ಒಳ್ಳೆಯ ರೀತಿಯಾಗಿ ಬರುವಂಥದ್ದಾಗ್ಬೋದು. ಆಮೇಲೆ ಪತಿ ಪತ್ನಿಯಲ್ಲಿ ಸ್ವಲ್ಪ ವಿರಸ ಉಂಟಾಗ್ತಕ್ಕಂಥದ್ದಾಗ್ಬೋದು, ಮಾತುಗಳಲ್ಲಿ ಸ್ವಲ್ಪ ನಿಗಾವನ್ನಿಟ್ಟರೆ ಅದರ ಬಗ್ಗೆ ಗಮನವನ್ನು ಕೊಟ್ಟರೆ ಚೆನ್ನಾಗ್ತದೆ. ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆಗಳು, ಆಮೇಲೆ ಸ್ವಲ್ಪ ಶತ್ರುತ್ವ ಆಗುವಂಥದ್ದು, ಇವರ ಕಡೆಯಲ್ಲಿ ಅವರ ಕೆಲಸ ಕಾರ್ಯಗಳಲ್ಲಿ ವಿರೋಧಿಗಳು ಉಂಟಾಗುವಂಥದ್ದಾಗ್ಬೋದು, ಅದಕ್ಕೆ ವಿರೋಧವನ್ನು ಉಂಟು ಮಾಡುವಂಥದ್ದು, ಇವರ ನಿರ್ಧಾರಕ್ಕೆ ವಿರೋಧವನ್ನು ಉಂಟು ಮಾಡುವಂಥದ್ದಾಗ್ಬೋದು, ಅದೆಲ್ಲ ಆಗತ್ತೆ. ಆನಂತರ ಶಿವನ ಜಪ ಮಾಡೋದ್ರಿಂದ ಈ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಖಂಡಿತ ಗುರುಜಿ. ಇನ್ನು ಕುಂಭ ರಾಶಿಯ ಫಲಗಳ ಬಗ್ಗೆ ತಿಳಿಸ್ಕೊಡಿ. ಇದಕ್ಕೂ ಕೂಡ ಶನಿ ಅಧಿಪತಿಯಾಗಿರ್ತಾನೆ. ಹೆಚ್ಚಿನ ಜಾಗ್ರತೆ ಮಾತುಕತೆಯಲ್ಲೇ ಬೇಕು, ಆಯಿತಾ. ಹಾಗಾಗಿ ತಾಳ್ಮೆ ಇರಬೇಕು, ತುಂಬ ದುಡುಕಬಾರ್ದು. ಯಾವುದೇ ನಿರ್ಧಾರವನ್ನು ಯಾರಿಗೋ ಒಂದು ಮಾತು ಕೊಟ್ಬಿಡ್ತೀನಿ, ನಾನು ಇದ್ದೀನಿ ಅಂತೇಳಿ ಸೈನ್ ಹಾಕ್ಕೊಡುವಂಥದ್ದು, ಅದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನು ಬಹಳ 10 ಸಲ ಯೋಚನೆ ಮಾಡಿ ಮಾಡುವಂಥದ್ದಾಗ್ಬೋದು. ತುಂಬ ಖುಷಿಯಲ್ಲಿ ನಾನು ಮಾತು ಕೊಟ್ಬಿಡ್ತೀನಿ ಅಂತೇಳಿ ಮಾತು ಕೊಡುವಂಥದ್ದಾಗ್ಬೋದು. ಪೇಚಿಗೆ ಸಿಕ್ಕಾಕೊಳ್ಳುವಂಥದ್ದು, ಯಾವುದೋ ಮಾತಾಡಿ ಪೇಚಿಗೆ ಸಿಕ್ಕಾಕೊಳ್ಳುವಂಥದ್ದಾಗ್ಬೋದು. ಕೆಲವೊಂದು ಕಡೆ ಅವಮಾನಕ್ಕೆ ಗುರಿಯಾಗುವಂಥದ್ದಾಗ್ಬೋದು. ಇವೆಲ್ಲ ಮತ್ತು ನೌಕರಿಯಲ್ಲಿ ತುಂಬ ಒತ್ತಡದ ಒಂದು ಪರಿಸ್ಥಿತಿ ಇರುವಂಥದ್ದಾಗ್ಬೋದು. ಇವಾಗ ಕೆಲಸನೇ ಬಿಟ್ಬಿಡೋಣಪ್ಪ, ಬೇಡ ನನಗೆ ಆಗ್ತಾ ಇಲ್ಲ, ಆ ಸ್ಥಿತಿಯಲ್ಲಿ ಆಗುವಂಥದ್ದು ಕುಂಭರಾಶಿಯವರಿಗೆ ಆಗುವಂಥದ್ದು. ಅನಂತರ ಹಣಕಾಸು ಯಾವುದಾದ್ರು ನಿಂತಿದ್ದಿದ್ರೆ, ಯಾರು ಸಾಲ ಕೊಟ್ಟಿದ್ದೇ ಇದ್ದಿದ್ರೆ ಅದು ಈ ಸಮಯದಲ್ಲಿ ಈ ಒಂದು ಫಲದಿಂದ ಅವರಿಗೆ ಲಭ್ಯವಾಗ್ತದೆ ಅಂಥೇಳಿ ಹೇಳ್ಬೋದು. ಇದರಲ್ಲಿ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡೋದ್ರಿಂದ ಅವರಿಗೆ ಆ ದೋಷಗಳು ನಿವಾರಣೆ ಆಗ್ತದೆ, ಇನ್ನು ಫಲ ಹೆಚ್ಚಾಗ್ತದೆ. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ಮೀನರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಗುರು ಅಧಿಪತಿಯಾಗಿರ್ತಕ್ಕಂತಹ ಮೀನರಾಶಿ ತಾಯಿಯ ಯೋಗಕ್ಷೇಮದಲ್ಲಿ ಒಳ್ಳೆಯ ಫಲವನ್ನು, ಮೀನರಾಶಿಯವರ ತಾಯಿಯವರಿಗೆ ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಈ ಒಂದು ದೋಷ ನಿವಾರಣೆ ಆಗ್ತದೆ. ಒಳ್ಳೆಯ ಏರ್ಪೇರುಗಳಿದ್ದು ಸಮನಾಗಿ ಅವರ ಆರೋಗ್ಯ ಸ್ಥಿತಿಯಲ್ಲಿ ಏರಿಕೆ ಕಂಡು ಬರ್ತದೆ. ಆನಂತರ ಮಕ್ಕಳ ಒಂದು ಚಿಂತೆ ಇರಬಹುದು, ಮಕ್ಕಳಾಗಲಿಲ್ಲದೇ ಇದ್ದು ಒಂದು ಚಿಂತೆ, ಆಗಿರ್ತಕ್ಕಂಥ ಮಕ್ಕಳಲ್ಲಿ ಅವರ ಒಂದು ಭವಿಷ್ಯದ ಚಿಂತೆ, ಈ ಥರ ಆಗ್ತದೆ ಅಥವಾ ಅವನ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಳ್ಳೋಂಥದ್ದಾಗ್ಬೋದು. ಆ ರೀತಿಯಾಗಿ ಆ ದೋಷಗಳು ಉಂಟಾಗ್ತದೆ. ಮತ್ತು ಪತಿ ಪತ್ನಿಗಳಲ್ಲಿ ಇದು ಕೂಡ ವಿರಸ ಅವರಲ್ಲಿ, ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಮತ್ತು ಕೆಲವೊಂದು ಸಂಧಿಗಳಲ್ಲಿ ಸಂಧಿವಾತ ಆಗುವಂಥದ್ದು, ಮತ್ತು ಕೆಲವೊಂದು ಹುಣ್ಣುಗಳಾಗುವಂಥದ್ದು, ಇವೆಲ್ಲ, ಮತ್ತು ಚರ್ಮದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗುವಂಥದ್ದು ನಾವು ನೋಡ್ಬೋದು. ಅನಂತರ ಒಡ ಹುಟ್ಟಿದವರಲ್ಲಿ ಯೋಗಕ್ಷೇಮಕ್ಕೆ ಅವರವರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥದ್ದು, ಯಾವುದೋ ಆಸ್ತಿ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು, ಕೋರ್ಟು ಕಚೇರಿ ಇತ್ಯಾದಿಗಳು, ಆ ರೀತಿಯಾಗಿ ಅವರಿಗೆ ತೊಂದರೆ ದೋಷಗಳಿದೆ. ಹಾಗಾಗಿ ಇವರಿಗೆ ನವಗ್ರಹಗಳ ಆರಾಧನೆ, ನವಗ್ರಹ ಪೂಜೆಯನ್ನು ಧಾನ್ಯಗಳ ಮೂಲಕ ಎಲ್ಲ ಗ್ರಹಗಳಿಗೆ ಪೂಜೆ ಮಾಡಿ ವಿಶೇಷವಾಗಿ ಚಂದ್ರನಿಗೆ ಆರಾಧನೆ ಮಾಡೋದ್ರಿಂದ ಈ ದೋಷಗಳಿಂದ ಮುಕ್ತರಾಗ್ಬೋದು ಅಂತ ಹೇಳಿ 12 ರಾಶಿಗಳ ಫಲವನ್ನು ನಾವು ನೋಡಿದ್ದೀವಿ.